ಇಲ್ಲಿ ಅಬ್ಬೂರು ಗ್ರಾಮದಿಂದ ಹೀಗೆ ಬಂದು ಪುರುಷೋತ್ತಮ ತೀರ್ಥರ ಗುಹೆಗೆ ಹೋಗುವ ದಾರಿ. ನಿಮ್ಮ ಹೆಸರು ಅಜ್ಜ? ರಾಮಣ್ಣ. ರಾಮಣ್ಣ ಅವರು ಇಲ್ಲೇ ಕೆಲಸ ಮಾಡ್ತೀರಿ ನೀವು? ಇದು ನಿಮ್ಮ ತೋಟನಾ? ನಮ್ಮ ಜಮೀನಿದೆ. ಹಾಂ. ನಮ್ಮಪ್ಪ ಇಲ್ಲೇ ನನ್ನ ಹೆಸರು. ಹೌದಾ? ಇಲ್ಲಿ ಬರ್ತಾ ಇರ್ತಾರಲ್ಲ ಪುರುಷೋತ್ತಮ ತೀರ್ಥರ ಗುಹೆಗೆ ಜನ ಬರ್ತಿರ್ತಾರ? ಮೊನ್ನೆ ಬಂದಿದ್ರು, ಶನಿವಾರ ಭಾನುವಾರ ಬರ್ತಾರೆ. ಹೌದಾ? ಭಾಳ ವರ್ಷದಿಂದ ಇಲ್ಲಿ ನಾವು ಭಜನಾ ಮಂಡಳಿಯವರೆಲ್ಲ ಬಂದಿದ್ವಿ. ಆಗ ಇಲ್ಲಿ ಈ ಲ್ಯಾಂಡ್ಸ್ಕೇಪ್ ಎಲ್ಲ ಬೇರೆಯೇ ಇತ್ತು. ಈಗೆಲ್ಲ ತೋಟದಲ್ಲಿ ತೆಂಗು ಬೇರೆ ಎಲ್ಲ ಮರಗಳನ್ನು ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಈಗ ನೋಡಲಿಕ್ಕೆ ಬಹಳ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಮೊದಲು ಬಂದಾಗ ಬಹಳ ಕಲ್ಲು ಮುಳ್ಳು ಎಲ್ಲ ಇತ್ತು. ಆಗ ಒಬ್ಬರು ತೋಟದಲ್ಲಿ ಕೆಲಸ ಮಾಡೋರು ನಮಗೆ ಆ ಕಲ್ಲು ಮುಳ್ಳು ಎಲ್ಲ ತೆಗೆದುಕೊಟ್ಟು ದಾರಿ ಮಾಡಿಕೊಟ್ಟಿದ್ರು. ತುಂಬ ಒಳ್ಳೆ ಜನ. ಈಗಲೂ ಕೂಡ ತೋಟದಲ್ಲಿ ರಾಮಣ್ಣ ಅನ್ನೋರು ನೋಡಿದ್ರಲ್ಲ, ಅವರು ನಾನಲ್ಲಿ ಗಾಡಿ ತಂದು ನಿಲ್ಲಿಸ್ತಿದ್ದಾಗೇ ಪುರುಷೋತ್ತಮ ತೀರ್ಥರ ಗುಹೆಗೆ ಬಂದಿದ್ದೀರಾ, ಇಲ್ಲೇ ಇದೆ ಬನ್ನಿ, ಗಾಡಿ ನೀವೆಲ್ಲಿ ಬೇಕೋ ಪಾರ್ಕ್ ಮಾಡಿರಿ, ಬ್ಯಾಗ್ ಬೇಕಾದ್ರೆ ಅಲ್ಲೇ ಇಡಿ, ಏನು ಭಯ ಇಲ್ಲ ಅಂತ ಹೇಳಿದರು. ಪ್ರಾಯಶಃ ಇಲ್ಲೇ ಅನಿಸುತ್ತೆ, ತುಂಬ ಕಲ್ಲು ಮುಳ್ಳು ಎಲ್ಲ ಇತ್ತು. ಆಗ ಒಂದು ಅವರೇ ಕುಡ್ಗೋಲು ತಂದು ಆ ಸಣ್ಣ ಪುಟ್ಟ ಎಲ್ಲ ಗಿಡಗಳನ್ನ ಕಡಿದು ನಮಗೆ ದಾರಿ ಮಾಡಿಕೊಟ್ಟು ಗುಹೆ ತೋರಿಸಿ ಬಂದಿದ್ದರು. ಹಳ್ಳಿ ವಾತಾವರಣ ಅಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ಬಲಕ್ಕೆ ತಿರುಗಿ ಅಂದರು. ಹಾಂ, ಇಲ್ಲಿದೆ ಮೆಟ್ಲು. ಪುರುಷೋತ್ತಮ ತೀರ್ಥರ ಬ್ರಹ್ಮಣ್ಯ ತೀರ್ಥರ ಸ್ಮರಣೆ ಮಾಡಿಕೊಂಡು ಮೆಟ್ಲು ಏರ್ತಾ ಇದ್ದೀನಿ. ಇಲ್ಲಿ ನಾವು ಹೇಳಿದ್ನೆಲ್ಲ ಬಹಳ ವರ್ಷದಿಂದ ಬಂದಾಗ ತೋಟದಲ್ಲಿ ಕೆಲಸ ಮಾಡೋ ರೈತರೊಬ್ಬರು ನಮ್ಮನ್ನು ಕರ್ಕೊಂಬಂದಿದ್ರು ಇಲ್ಲಿಗೆ. ಅವರು ಹೇಳಿದರು, ಬೆಳಗ್ಗೆ 3:30 4 ಗಂಟೆ ಸುಮಾರು ಪುರುಷೋತ್ತಮ ತೀರ್ಥರು ಇವತ್ತಿಗೂ ಕೂಡ ಒಂದು ಬಿಳಿ ಕುದುರೆಯನ್ನು ಏರಿ ವೇಗವಾಗಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಆ ಗುಹೆಯಲ್ಲಿರುವ ತಮ್ಮ ಉಪಾಸ್ಯ ಮೂರ್ತಿ ದೇವರಿಗೆ ಪೂಜಾದಿಗಳನ್ನು ಮಾಡಿ ನೈವೇದ್ಯ ಮಾಡಿ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಆ ಬಿಳಿ ಕುದುರೆನೂ ಒಮ್ಮೆ ನಾನು ನೋಡಿದ್ದೀನಿ, ಅವ್ರು ಬರೋದನ್ನು ಭಾಳ ವೇಗವಾಗಿ ಹೋಗ್ತಿದ್ರು ಅಂತ ಹೇಳಿದರು. ಅಲ್ಲಿ ಧ್ವಜ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗಬೇಕು. ಪ್ರಾಯಶಃ ಸ್ವಲ್ಪ ಬೇರೆ ಕಡೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಹೀಗಿರಲಿಲ್ಲ, ನಾನು ಬಂದಾಗ ಎಲ್ಲೋ ಸ್ವಲ್ಪ ದಾರಿ ತಪ್ಪಿಸ್ಕೊಂಡಿದ್ದೀನಿ, ಹಾಗೆ ಬರಬೇಕಿತ್ತೇನೋ. ಆದರೆ ಆ ಧ್ವಜದ ತನಕ ಹೋದರೆ ಒಳಗಡೆ ಗುಹೆ ಇದೆ. ಅಲ್ಲಿ ಅವರು ಬೃಂದಾವನ ಪ್ರವೇಶ ಆಗೋದ್ರ ಬದಲು ಆ ಗುಹೆ ಮೂಲಕ ಅವರು ಅದೃಶ್ಯ ಆದರು ಅನ್ನೋ ನಂಬಿಕೆ ಇದೆ. ಹೀಗೊಂದು ಸುಂದರ ನೋಟ. ಅಲ್ಲಿ ಕಣ್ವ ರಿಸರ್ವಾಯರ್, ಕಣ್ವ ಡ್ಯಾಮ್. ಅಲ್ಲಿ ಕಡೆ ನಿಮಗೆ ಹನುಮಂತ ದೇವರ
ದರ್ಶನ ಆಗಿರಬೇಕು. ವಿಡಿಯೋದಲ್ಲಿ ಅಷ್ಟು ಸರಿ ಕಾಣಿಸ್ಲಿಕ್ಕಿಲ್ಲ. ಈಗ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತದೆ ನೋಡಿ, ಹನುಮಂತ ದೇವರು ಇದೆ ಪುರೇ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.